ರಮಣಪ್ಪನವರು ಈಗ 10 ದಿನಗಳ ಹಿಂದೆ ಕೇಳಿಸುತ್ತೆ ಚೆನ್ನಾಗೇ ಇದ್ರು. ನಮ್ಮ ರಾಜಣ್ಣರು ಕೂಡ ಇದ್ರು, ಮತ್ತೆ ಮಗ ವೆಂಕಟೇಶ್ ಅವ್ರು ಬಂದಿರೋದು ಯಾಕಪ್ಪ ಅಂತಂದ್ರೆ ಒಂದು ದೇವಸ್ಥಾನಕ್ಕೆ ದುಡ್ಡು ಬೇಕು ಅಂತ. ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ನಾನು ಇಲ್ಲಿ ಕಾಲುವಾಯ್ತಾರೆ ಅಂತ ಅವರು 4 ಸಾರಿ ಶಾಸಕರಾಗಿದ್ದರು, 2 ಸಾರಿ ಮಂತ್ರಿ ಆಗಿದ್ದರು. ಸಮಾಜದಲ್ಲಿರ್ತಕ್ಕಂಥ ಸಹ ಸಮುದಾಯದ ಬಗ್ಗೆ ಅಪಾರವಾದಂಥ ಕಾಳಜಿ ಇತ್ತು. ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇತ್ತಂಥವ್ರು. ಅದಕ್ಕಾಗಿ ನಾನು ಕಂಡ್ರೆ ಬಹಳ ಅಪಾರವಾದಂಥ ಪ್ರೀತಿ ಅಭಿಮಾನ, ಅಪಾರವಾದಂಥ ಪ್ರೀತಿ ಅಭಿಮಾನ ಇತ್ತು. ಅವರು ನಮ್ಮನ್ನು ಅಗಲಿರೋದು ವೈಯಕ್ತಿಕವಾಗಿ ನಷ್ಟ ಆಗಿದೆ ಅಂತ ಯಾವಾಗಲೂ ಕೂಡ ಅಹಿಂದ ವರ್ಗದವ್ರ ಪರವಾಗಿದ್ದಂಥವ್ರು. ಮಂತ್ರಿಯಾಗಿ ಶಾಸಕರಾಗಿ ಅವರು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ರೈತರು ಕೂಡ, ಅವರು ಸ್ವತಃ ರೈತರ ಪರವಾಗಿ ಅಪಾರವಾದಂಥ ಕಾಳಜಿ ಇತ್ತು. ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರ ಸಾವಿನಿಂದ ಕರ್ನಾಟಕ ರಾಜ್ಯಕ್ಕೆ ಬಹಳ ನಷ್ಟ ಆಗಿದೆ ರಾಜಕೀಯವಾಗಿ. ಅವರು ಹೊಸ ಇನ್ನೂ ಒಂದು 10 ವರ್ಷ ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಅವರು ಅಗಲಿದ್ದಾರೆ. ಅವ್ರ ಮಗ ಶಾಸಕರು ಮಾಡಿದ್ರು ವೆಂಕಟೇಶನನ್ನ. ಅವ್ರ ಮಗನ ಹೋದ ಸಾರಿ ಚುನಾವಣೆ ನಿಲ್ಲಲಿಲ್ಲ, ನನ್ನ ಮಗನೂ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ವೆಂಕಟೇಶನ್ಗೆ ಶಾಸಕರಾಗಿದ್ದಾರೆ. ವೆಂಕಟೇಶ್ಗೆ ಮುಂದೆ ದಿನಗಳಲ್ಲಿ ವೆಂಕಟರಮಣಪ್ಪನವರು ಹಾಕೊಂಡಿರ್ತಕ್ಕಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಅವರ ಸಾವಿನ ದುಃಖ ಅವರ ಕುಟುಂಬವರ್ಗದವರಿಗೆ ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ